ನೋಡಿ ವಿದ್ಯಾರ್ಥಿಗಳೇ, SSLC ಎಕ್ಸಾಮು ನಿನ್ನೆ ತಾನೇ ಅಂದರೆ ಏಪ್ರಿಲ್ 4ರಂದು ನಿಮ್ಮ ಒಂದು ಹಿಂದಿ ಸಬ್ಜೆಕ್ಟ್ ಪೇಪರನ್ನು ಬರೆದು ನಿಮ್ಮ ಎಲ್ಲ ಎಕ್ಸಾಮಿನೇಷನ್ ನಿನ್ನೆ ಮುಕ್ತಾಯವಾದವು. ಈಗ ಭಾಳಷ್ಟು ವಿದ್ಯಾರ್ಥಿಗಳು ಮೇನಾಗಿ ಕೇಳ್ತಾ ಇರೋದು ಒಂದು ಫಲಿತಾಂಶ ಯಾವಾಗ ಮತ್ತು ವ್ಯಾಲ್ಯೂಯೇಷನ್ ಯಾವಾಗ ಪ್ರಾರಂಭವಾಗುತ್ತೆ, ಅಂದರೆ ನಿಮ್ಮ ಒಂದು ಮೌಲ್ಯಮಾಪನ ಕಾರ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಿ. ಮತ್ತು ಈ ಒಂದು ಕೀ ಆನ್ಸರ್ ಯಾವ ರೀತಿ ನಾವು ಚೆಕ್ ಮಾಡೋದು ಅಂತ ಕೇಳ್ತಾ ಇದ್ದೀರಿ. ಆ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳು, ನಾನು ಇವಾಗ ತೋರಿಸಿದ್ನೆಲ್ಲ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದಾಗ ಇಲ್ಲಿ ಒಂದು ಇದೆ ನೋಡಿ, ಕೀ ಉತ್ತರಗಳಿಗೆ ಅಬ್ಜೆಕ್ಷನ್ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಕೂಡ ಹೋಗ್ಬೋದು. ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟ್ಗೆ ಕೀ ಆನ್ಸರನ್ನು ನೋಡಬೇಕು. ಇಲ್ಲಿದೆ ನೋಡಿ, ಕ್ಲಿಕ್ ಏರ್ ಫಾರ್ SSLC 2025 ಎಕ್ಸಾಮ್ 1 ಕೀ ಆನ್ಸರ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇದೆ. ಅದು A ಸೀರೀಸು, B ಸೀರೀಸು, B1 ಮತ್ತು A ಸೀರೀಸು, B ಸೀರೀಸು, B1. ಈಗ ನಾವು ಒಂದು ಸೀರೀಸ್ ತೊಗೋತೀನಿ. ಇಲ್ಲಿ A ಸೀರೀಸ್ ತೊಗೋತೀನಿ. ತೊಗೊಂಡು ಓಪನ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಿಮ್ಮ ಒಂದು ಕೀ ಆನ್ಸರ್ಗಳು ಈ ರೀತಿಯಾಗಿ ಬಂದಿರ್ತವೆ. ಇಲ್ಲಿದೆ ನೋಡಿ, ಮಾಡಲ್ ಆನ್ಸರ್ಸ್ ಅಂತ ಇವೆ. ಇಲ್ಲಿ ನೀವು ಸ್ಕ್ರೋಲ್ ಅಪ್ ಮಾಡ್ಬೋದು. ಇಲ್ಲಿ ನೋಡಿ, ಅನುಸಾರ ವಿಸರ್ಗಗಳನ್ನು ಹೆಸರಿಸಿ ಅಂತ ಇದೆ. ಇಲ್ಲಿ ನಿಮ್ಗೆ ಆನ್ಸರ್ ಕೊಟ್ಟಿದ್ರು ನೋಡಿ. ಆನ್ಸರ್ ಸಿ, ಯೋಗವಾಹ. ಅನುಸಾರ ವಿಸರ್ಗಗಳನ್ನು ಹೇಗೆ ಎನ್ನುವರು ಅಂದರೆ ಯೋಗವಾಹಗಳು ಎನ್ನುವರು. ಒಂದು ವೇಳೆ ಈಗ ಅವರು ಕರೆಕ್ಟ್ ಕೊಟ್ಟಿದ್ದಾರೆ, ನೀವು ಕರೆಕ್ಟ್ ಬರೆದಿರಿ. ಒಂದು ವೇಳೆ ಅವರೇನಾದರೂ ಯೋಗವಾಹ ಕೊಡುವ ಬದಲಿ ಏನಾದರೂ ಒಂದು ವೇಳೆ ಅನುನಾಸಿಕ ಅಂತ ಕೊಟ್ಟಿದ್ರೆ ಅಂದ್ಕೊಳ್ಳಿ, ಅಂದರೆ ತಪ್ಪು ಕೊಟ್ಟಿದ್ರೆ, ಆವಾಗ ನೀವು ಅಬ್ಜೆಕ್ಷನನ್ನು ಹಾಕ್ಬೋದು. ಸರ್ ಇದು ತಪ್ಪು ಕೊಟ್ಟಿದ್ರೆ ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ. ಆ ರೀತಿಯಾಗಿ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ನೋಡ್ಕೊಳ್ಳಿ. ಈಗ ನೋಡಿ, ಲೋಕದೋಳ್ ಇದೇನಾಗುತ್ತೆ, ಸಪ್ತಮಿ ಕರೆಕ್ಟ್ ಇದೆ. ಒಂದು ವೇಳೆ ಆನ್ಸರ್ ಕರೆಕ್ಟ್ ಇದ್ದರೆ ನೀವು ನೋಡಿಕೊಂಡು ನಿಮ್ಮ ರಿಸಲ್ಟ್ ಎಷ್ಟಾಗುತ್ತೆ ಅಂತ ಕೂಡ ನೀವು ವೆರಿಫೈ ಮಾಡ್ಕೋಬೋದು. ಒಂದು ವೇಳೆ ತಪ್ಪಿದ್ರೆ ನೀವು ಏನು ಮಾಡ್ಬೋದಪ್ಪ ಅಂದರೆ ಅದಕ್ಕೆ ಅಬ್ಜೆಕ್ಷನ್ನು ಹಾಕ್ಬೋದು. ಅಬ್ಜೆಕ್ಷನ್ನು ನೀವು ಆನ್ಲೈನಲ್ಲಿ ಫಿಲಪ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಆನ್ಲೈನ್ ಅಬ್ಜೆಕ್ಷನ್ ಎಂಟ್ರಿ ಅಂತಿದೆ. ಇಲ್ಲಿ ನೀವು ಕೆಳಗಡೆ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ವ್ಯೂ ಅಂತ ಕೊಟ್ಟು ನೀವು ಯಾವ ಸಬ್ಜೆಕ್ಟ್ಗೆ ಅಬ್ಜೆಕ್ಷನ್ ಮಾಡ್ತಾಯಿದ್ದೀರಿ ಅದಕ್ಕೆ ತಕ್ಕಂಗೆ ಒಂದು ಪ್ರೂಫ್ ಕೊಟ್ಟರೆ ಅದನ್ನು ಅವರು ವೆರಿಫೈ ಮಾಡಿ ನಿಮಗೆ ರಿಪ್ಲೈ ಮಾಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ನೀವು ಅಬ್ಜೆಕ್ಷನ್ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು, ನೀವು ಆನ್ಲೈನ್ ಮೂಲಕ ಅಬ್ಜೆಕ್ಷನ್ ಹಾಕಲು ಕೊನೆಯ ದಿನಾಂಕ ಬಂದುಬಿಟ್ಟು ಏಪ್ರಿಲ್ 6 ಕೊನೆಯ ದಿನಾಂಕ ಆಗಿರುತ್ತೆ ವಿದ್ಯಾರ್ಥಿಗಳೇ. ನೀವು ಏಪ್ರಿಲ್ 6 ಸಾಯಂಕಾಲ 5:30ರವರೆಗೆ ನೀವು ಅಬ್ಜೆಕ್ಷನ್ಗಳನ್ನು ಸಲ್ಲಿಸ್ಬೋದು. ಈಗ ವಿದ್ಯಾರ್ಥಿಗಳೇ, ಮುಖ್ಯವಾದ್ದೇನಪ್ಪ ಅಂದರೆ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ಇದೆ ನೋಡಿ, 2025ರ SSLC ಎಕ್ಸಾಮ್ 1 ಮೌಲ್ಯಮಾಪನ ಕಾರ್ಯಕ್ಕೆ ನಿಯೋಜನೆಗೊಂಡ ಮೌಲ್ಯಮಾಪಕರ ಆರ್ಡರ್ಗಳಿವು. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಏಪ್ರಿಲ್ 15ರಿಂದ ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಪ್ರಾರಂಭವಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿದ್ರು ನೋಡಿ, ಏಪ್ರಿಲ್ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ 2025ರ SSLC ಎಕ್ಸಾಮ್ 1 ಮೌಲ್ಯಮಾಪನ ಕಾರ್ಯವು ದಿನಾಂಕ 15/4/2025ರಿಂದ ಪ್ರಾರಂಭವಾಗುತ್ತಿದೆ. ಅದಕ್ಕಾಗಿ ಈ ಒಂದು ಮೌಲ್ಯಮಾಪಕರು ಕೂಡ ಅಟೆಂಡ್ ಆಗಬೇಕಾಗುತ್ತಂತ ಒಂದು ಆದೇಶ ಕೊಟ್ಟಿದ್ದಾರೆ. ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಏಪ್ರಿಲ್ 15ರಿಂದ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ನಿಮ್ಮ ಪ್ರಶ್ನೆ ರಿಸಲ್ಟ್ ಯಾವಾಗಂತ ನೋಡಿ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಹೋದ ವರ್ಷ ನಿಮ್ಮ ಒಂದು SSLC ಎಕ್ಸಾಮ್ 1 ರಿಸಲ್ಟ್ ಬಂದುಬಿಟ್ಟು ಮೇ 9ಕ್ಕೆ ಪ್ರಕಟವಾಗಿತ್ತು. ಈ ವರ್ಷವೂ ಕೂಡ ಹೆಚ್ಚು ಕಡಿಮೆ ಮೇ ಮೊದಲ ವಾರ ಪ್ರಕಟವಾಗುವ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ಇದು ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮ್ಮದಿನ್ನು SSLC ಎಕ್ಸಾಮ್ 2 ಇದೆ, ಎಕ್ಸಾಮ್ 3 ಇದೆ ಮತ್ತು ಅದರದ್ದು ರಿಸಲ್ಟ್. ಈಗ SSLC ಎಕ್ಸಾಮ್ 1 ರಿಸಲ್ಟ್ ಅನೌನ್ಸ್ ಮಾಡಬೇಕು, ಆಮೇಲೆ ನೀವು ಸ್ಕ್ಯಾನ್ಡ್ ಕಾಪಿಗೆ ಅರ್ಜಿ ಸಲ್ಲಿಸಬೇಕು, ಆಮೇಲೆ ರಿವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗ್ ಅರ್ಜಿ ಹಾಕಬೇಕು. ತದನಂತರ SSLC ಎಕ್ಸಾಮ್ 2ಗೆ ಅಟೆಂಡ್ ಕಟ್ಟಬೇಕು, ಎಕ್ಸಾಮ್ 2 ಬರೀಬೇಕು, ಅದರ ರಿಸಲ್ಟ್ ಅನೌನ್ಸ್ ಆಗಬೇಕು. ತುಂಬ ಕಾರ್ಯ ಇರೋದ್ರಿಂದ ಈ ಒಂದು ರಿಸಲ್ಟ್ ಆದಷ್ಟು ಬೇಗನೆ ಪ್ರಕಟ ಮಾಡ್ತಾರೆ. ರಿಸಲ್ಟ್ ಕುರಿತು ಪ್ರತಿಯೊಂದು ಅಪ್ಡೇಟ್ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.